ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ನಲ್ಲಿ ರಾಶಿಕಾ ಕಾವ್ಯನ ಸೇವ್ ಮಾಡಿ ಮಾಲನ ನಾಮಿನೇಟ್ ಮಾಡಿರ್ತಾರೆ. ಸೊ ಈಗ ಇವರಿಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಕಾವ್ಯ ಅವರಿಗೆ ಕೆಲವು ಕಂಟೆಸ್ಟೆಂಟ್ಸ್ನ ಮತ್ತು ಮಾಲ ಅವ್ರಿಗೂ ಕೆಲವು ಕಂಟೆಸ್ಟೆಂಟ್ಸ್ನ ಕೊಟ್ಟಿರ್ತಾರೆ. ಈ ಟೀಮ್ನ ಯಾರಂದರೆ ಚೂಸ್ ಮಾಡೋದು ಸೀಕ್ರೆಟ್ ರೂಮ್ನಲ್ಲಿರುವಂಥ ಧ್ರುವಂತ್ ಅಂಡ್ ರಕ್ಷಿತಾ. ಯಾಕಂತಂದರೆ ಬಿಗ್ ಬಾಸ್ ಅವ್ರಿಗೆ ಟೀಮ್ನ ಫಾರ್ಮ್ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರೆ. ಸೊ ಈ ಟೀಮ್ನ ಕೊಡಬೇಕಾದ್ರೆ ರಕ್ಷಿತಾಗೆ ಕಾವ್ಯ ಬರಲ್ಲ. ಸೊ ಅವರಿಬ್ಬರಿಗೆ ಕ್ಲಾಶ್ ನಡೀತಾ ಇದಲ್ಲ. ಸೊ ವೀಕ್ ಟೀಮ್ನ ಕೊಡಲಿಕ್ಕೆ ಟ್ರೈ ಮಾಡ್ತಾಳೆ ರಕ್ಷಿತಾ. ಆದರೆ ನಾನು ವೀಕ್ ಟೀಮ್ನ ಬೇಕಂತಲೇ ಕೊಡ್ಲಿಕ್ಕೆ ನಾನು ಇಷ್ಟಪಡಲ್ಲ. ಫೇರ್ ಗೇಮ್ ಆಡಲಿ, ಇಬ್ರಿಗೂ ಈಕ್ವಲ್ ಚಾನ್ಸಸ್ ಬರೋ ಥರ ಟೀಮ್ನ ಫಾರ್ಮ್ ಮಾಡ್ತೀನಿ ಅಂಥೇಳಿ ಧ್ರುವಂತ್ ನಿಜವಾಗ್ಲೂ ಒಪ್ಕೊಳ್ಳೋದಲ್ಲ. ಅದಕ್ಕೆ ಇವಳು ರಕ್ಷಿತಾ ಏನಂತಂದರೆ ಬೇರೆಯವ್ರಿಗೆ ನೀತಿ ವಾಕ್ಯ ಬೋಧಿಸ್ತಾಳೆ ಚೆನ್ನಾಗೆ. ತನಗೆ ಆಗದೆ ಇರೋವ್ರನ್ನ ಮಣಿಸ್ಲಿಕ್ಕೆ ಯಾವ ಲೆವೆಲ್ಗೂ ಇಳಿಬೇಕಂತಂದ್ರೂ ಇಳಿತಾಳೆ. ಈಗ ಇವಳು ನ್ಯಾಯ ಧರ್ಮ ಅಂತ ಮಾತಾಡೋವಳು ಇಬ್ರಿಗೂ ಫೇರ್ ಚಾನ್ಸ್ ಕೊಡ್ಬೇಕಲ್ವ. ಓಕೆ, ಇವ್ರ ಕಡೆ ಚೆನ್ನಾಗಿದ್ದವರು ವೀಕ್ ಅಲ್ಲ, ಇವ್ರ ಕಡೆ ಅಪೋಸಿಟ್ದವರು ವೀಕ್ ಅನ್ನೋ ಥರ ರಕ್ಷಿತಾ ಮಾಡ್ತಾಳೆ. ನನಗೆ ಅದ್ರಲ್ಲಿ ಲೈಕ್ ಆಗೋದಿಲ್ಲ. ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಈ ಹುಡುಗಿ ಸ್ವಲ್ಪ ಓವರ್ ಆ್ಯಕ್ಷನ್ ಇದ್ದಾಳೆ ಅಂಥೇಳಿ. ಈಗ ಕಾವ್ಯ ಬರಲ್ಲ ಅಂತೇಳಿ ಕಾವ್ಯಾಗ ವೆರಿ ವೀಕ್ ಟೀಮ್ ಕೊಡ್ಲಿಕ್ಕೆ ಹೋಗ್ತಾಳೆ. ಸ್ಪಂದನ ಹಾಕ್ಲಿಕ್ಕೆ ಹೋಗ್ತಾಳೆ ಅವಳ ಟೀಮ್ಗೆ. ಗೊತ್ತಾ, ಸ್ಪಂದನ ಹಾಕ್ಲಿಕ್ಕೆ ಟ್ರೈ ಮಾಡಿದ್ಲು, ಆದರೆ ಅವರು ಮಾಲು ಟೀಮ್ಗೆ ಹೋದ್ಲು. ಆ್ಯಕ್ಚುಲಿ ಸ್ಪಂದನ ಕಾವ್ಯ ಟೀಮ್ಗೆ ಕೊಡ್ತಾಳೆ. ಆ್ಯಕ್ಚುಲಿ ಮಾಲು ಟೀಮ್ಗೆ ಹಾಕ್ಲಿಕ್ಕೆ ಇವ್ರು ಟ್ರೈ ಮಾಡಿದ್ರೆ ಧ್ರುವಂತ್ ಅವರು ಕಾವ್ಯಗೆ ಕೊಡ್ತಾವ. ಆ್ಯಂಡ್ ಇದು ಗಿಲ್ಲಿ ಕೂಡ ವೀಕೆ, ಸೊ ಗಿಲ್ಲಿನ ಕೊಡ್ತಾಳೆ. ಸೊ ಮೆಜಾರಿಟಿ ಡಿಸಿಷನ್ ಈ ಟಾಸ್ಕ್ನಲ್ಲಂತೂ ಟೀಮ್ ಫಾರ್ಮ್ ಮಾಡೋದ್ರಲ್ಲಿ ರಕ್ಷಿತಾನೇ ತೊಗೊಂಡಿರ್ತಾಳೆ. ಏನೋ ಸ್ವಲ್ಪ ಡಿಸಿಷನ್ನ ಧ್ರುವಂತ್ ತೊಗೊಂಡಿರ್ತಾನೆ. ಅವರಿಬ್ಬರಿಗೆ ಕ್ಲಾಶ್ ಆಗುತ್ತೆ. ಬಟ್ ಒಮ್ಮತದಿಂದ ಇಬ್ಬರು ಹೇಳ್ಬೇಕಂತೇಳಿ ಇಬ್ಬರು ಹೇಳಿರ್ತಾರೆ. ಸೊ ಈ ಗೇಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾವ್ಯ ಗೆದ್ಬಿಡ್ತಲ್ಲ. ನೋಡ್ಬೇಕು ರಕ್ಷಿತನ ಹುರ್ಕೊಳ್ಳೋದು ನಿಜವಾಗ್ಲೂ ಸಿಕ್ಕಾಪಟ್ಟಿ ಹುರ್ಕೊಂತಾಳೆ. ಅದನ್ನು ನೋಡಿ ಧ್ರುವಂತ್ ಚೆನ್ನಾಗಿ ಇದು ಎಂಜಾಯ್ ಮಾಡ್ತಾನೆ. ಈ ರಕ್ಷಿತಾ ಏನಂತಂದರೆ ಒಂದು ಮಾತಿಗೆ ದೊಡ್ಡವರು ಚಿಕ್ಕವರು ಅನ್ನೋದು ಏನು ವಿಚಾರ ಮಾಡೋದಿಲ್ಲ. ಬಾಯಿಗೆ ಬಂದಂಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ತಲ್ಲ. ಆ ಸೀಕ್ರೆಟ್ ರೂಮಲ್ಲಿ ಆ ಧ್ರುವಂತನಂತ ಹೆಂಗೆ ಬೇಕಾದರೆ ಹಂಗೆ ಮಾತಾಡ್ತಲ್ಲ. ಇವಳು ಚಿಕ್ಕವಳಾಗಿ ಅವನ್ನ ಹೆಂಗೆ ಬೇಕಾದರೆ ಹಂಗೆ ಮಾತಾಡೋದು. ನೀನು ಮನೆಯಲ್ಲಿ ಇರಬಾರ್ದು, ನೀನು ಸೀಕ್ರೆಟ್ ರೂಮ್ಗೂ ಆಗಬಾರ್ದು ಅಂಥೇಳಿ ಒಂದು ಕೀಳು ಮಟ್ಟದಲ್ಲಿ ನೋಡೋ ಥರ ಮಾತಾಡ್ತಾ ಇದ್ದಲ್ಲ. ನೆಕ್ಸ್ಟ್ ರಾಶಿಕಾ ಅವರು ಬಿಗ್ ಬಾಸ್ ಒಬ್ಬರನ್ನ ಸೇವ್ ಮಾಡಬೇಕು, ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತಂದಾಗ ರಾಶಿಕಾ ಯಾರನ್ನ ನಾಮಿನೇಟ್ ಮಾಡ್ಬೋದು, ಯಾರನ್ನ ಸೇವ್ ಮಾಡ್ಬೋದು ಅನ್ನೋದು ನೀವು ಗೆಸ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಉಡುಗೊರೆ ಕೊಡ್ತಾನೆ ಅಂತೇಳಿ ಬಿಗ್ ಬಾಸ್ ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತಾಗೊಂಡು ಧ್ರುವಂತ್ಗೂ ಹೇಳ್ತಾರೆ. ಇವಳು ಫಸ್ಟ್ ಟೈಮ್ ಆ್ಯಕ್ಚುಲಿ ರಕ್ಷಿತಾ ಕರೆಕ್ಟಾಗಿ ಗೆಸ್ ಮಾಡಿರ್ತಾಳೆ. ಅಶ್ವಿನಿನ ಸೇವ್ ಮಾಡ್ಬೋದು, ಸ್ಪಂದನನ ನಾಮಿನೇಟ್ ಮಾಡ್ಬೋದು ಅಂಥೇಳಿ. ಯಾಕಂತಂದರೆ ಕೆಲವು ಸಂದರ್ಭಗಳಲ್ಲಿ ರಾಶಿಕಾ ಸ್ಪಂದನ ಬಗ್ಗೆ ಇವಳೇನು ಗೇಮ್ ಮಾಡ್ತಿಲ್ಲ ಅಂಥೇಳಿ ಎಕ್ಸ್ಪ್ರೆಸ್ ಮಾಡೋದನ್ನು ನೋಡಿರ್ತಾಳೆ ಮನೆಯಲ್ಲಿ. ಸೊ ಆ ಗೇಸ್ ಮೇಲೆ ಇವಳು ಹೇಳ್ತಾಳೆ ಸ್ಪಂದನನ ನಾಮಿನೇಟ್ ಮಾಡ್ಬೋದು, ಅಶ್ವಿನಿನ ಸೇವ್ ಮಾಡ್ಬೋದು ಅಂತೇಳಿ. ಆದರೆ ಧ್ರುವಂತ್ ಇಲ್ಲ, ಅದಾಗೋದಿಲ್ಲ. ಸ್ಪಂದನನ ಸೇವ್ ಮಾಡ್ಬೋದು, ಅಶ್ವಿನಿನ ಸೇವ್ ಮಾಡ್ಬೋದು, ರಜತ್ನ ನಾಮಿನೇಟ್ ಮಾಡ್ಬೋದು ಅಂಥೇಳಿ ಧ್ರುವಂತ್ ಹೇಳ್ತಾನೆ. ಸೊ ಇವಳು ಇಲ್ಲ, ಗಿಲ್ಲಿನ ನಾಮಿನೇಟ್ ಮಾಡ್ಬೋದು, ಅಶ್ವಿನಿನ ಸೇವ್ ಮಾಡ್ಬೋದು, ಗಿಲ್ಲಿನ ನಾಮಿನೇಟ್ ಮಾಡ್ಬೋದು. ಯಾಕಂತಂದರೆ ಗಿಲ್ಲಿಗೂ ಮತ್ತು ರಾಶಿಕಾಗೂ ಸ್ಟಾರ್ಟಿಂಗಿಂದನೂ ಕ್ಲಾಶ್ ಇದೆ. ಸೊ ಅಶ್ವಿನಿಗೂ ಗಿಲ್ಲಿಗೂ ಬರಲ್ಲ. ಸೊ ಇವಳಿಗೂ ಗಿಲ್ಲಿಗೂ ಬರಲ್ಲ. ಸೊ ಹಾಗಾಗಿ ಅಶ್ವಿನ್ ಸೇವ್ ಮಾಡಿ ಗಿಲ್ಲಿನ ನಾಮಿನೇಟ್ ಮಾಡ್ಬೋದು ಅಂತ ರಕ್ಷಿತಾ ಹೇಳ್ತಾಳೆ. ಆದರೆ ಇಲ್ಲ ರಜತನ್ನೇ ನಾಮಿನೇಟ್ ಮಾಡ್ಬೋದು. ಯಾಕಂತಂದರೆ ರಜತ್ ಉಳ್ಕಿದ್ದು ಮನೆಯವ್ರ ಜೊತೆ ಇರೋದನ್ನು ಅವಳನ್ನ ರೀಸನ್ ತೋರಿಸಿ ನಾಮಿನೇಟ್ ಮಾಡ್ಬೋದು ಅಂತ ಹೇಳ್ತಾಳೆ. ಸೊ ಆದರೆ ಅಲ್ಲೇ ಆಗೋದೇನಂತಂದರೆ ರಕ್ಷಿತಾ ಅಶ್ವಿನಿನ ನಾಮಿನೇಟ್ ಮಾಡೋದಂತ ಕರೆಕ್ಟ್ ಗೆಸ್ ಮಾಡಿರ್ತಾರೆ. ಅಶ್ವಿನಿ ಸೇವ್ ಮಾಡೋದು ಕರೆಕ್ಟ್ ಗೆಸ್ ಮಾಡ್ತಾರೆ. ಅಲ್ಲಿ ರಾಶಿಕಾ ಹೇಳೋದು ನಾಮಿನೇಟ್ ಮಾಡೋದು ಸ್ಪಂದನನ ನಾಮಿನೇಟ್ ಮಾಡ್ತಾಳೆ. ಆ್ಯಕ್ಚುಲಿ ರಕ್ಷಿತಾ ಪ್ರಕಾರ ಹೋಗಿದ್ರೆ ರಕ್ಷಿತಾ ಗೆಸ್ ಕರೆಕ್ಟ್ ಆಗ್ತಿತ್ತು, ಒಂದು ಒಳ್ಳೆ ಗಿಫ್ಟ್ ಸಿಗ್ತಿತ್ತು ಬಿಗ್ ಬಾಸಿಂದ. ಆದರೆ ಅಲ್ಲಿ ಎಡುತ್ತಾರೆ ಇಬ್ಬರು. ಅದು ಬಹುಶಃ ಧ್ರುವಂತದಿಂದನೇ ಎಡವಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ 100% ಗೆಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ.
ಸೊ ಹಾಗಾಗಿ ದಟ್ ಈಸ್ ಜಸ್ಟ್ ದೇರ್ ಪ್ರಿಡಿಕ್ಷನ್. ಸೊ ಹಾಗಾಗಿ ರಕ್ಷಿತ್ ಸ್ಪಂದನ ಕೇಳ್ತಾರೆ, ನಾನು ಯಾಕಂತಲ್ಲ ನೀವು ವೀಕ್ ಉಳ್ಕಿದ್ದವ್ರನ್ನ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳನ್ನ ಚೈತ್ರ, ಕಾವ್ಯ, ಅಶ್ವಿನಿಯನ್ನು ಕಂಪೇರ್ ಮಾಡಿದ್ರೆ ನೀನು ವೀಕ್ ಅಂತ ಅನಿಸುತ್ತೆ, ನಾನು ಸಾಕಷ್ಟು ಸಂದರ್ಭಗಳಲ್ಲಿ ನಿನಗೆ ಹೇಳಿದ್ದೀನಿ, ನೀನು ನನಗೆ ಕಾಂಪಿಟೇಷನ್ ಅಲ್ಲ ಅಂತೇಳಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾಳೆ. ಓಕೆ ಅಂತ ಆಕ್ಸೆಪ್ಟ್ ಮಾಡ್ತಾಳೆ ಸ್ಪಂದನ. ಸೊ ನೆಕ್ಸ್ಟ್ ಗೇಮ್ಗೆ ಹೋಗ್ತಾರೆ. ಆ ಗೇಮ್ ಆ್ಯಕ್ಚುಲಿ ನಡೀತಾ ಇದೆ. ಏನಂತಂದರೆ ನೀರು ಒಂದು 2 ಟ್ಯಾಂಕ್ಗಳಲ್ಲಿ ನೀರು ಇರ್ತಾವ, ಅದಕ್ಕೆ ಹೋಲ್ಸ್ ಇರ್ತಾವ. ಆ ಹಂತವಾಗಿ ಅದಕ್ಕೆ ಬಜರ್ಸ್ ಬಂದಾಗ ಯಾರು ಎಷ್ಟೆಷ್ಟು ನೀರು ಉಳಿಸ್ಕೊಂಡಿರ್ತಾರೋ ಲಾಸ್ಟಿಗೆ ಯಾರೋ ಕಮ್ಮಿ ಇರ್ತಾರೋ ಅವರು ಸೋಲ್ತಾರೆ. ಈ ಗೇಮಲ್ಲಿ ಅವರು ಸೋತು ನಾಮಿನೇಟ್ ಆಗ್ತಾರೆ. ಸೊ ಅವರು ನಾಮಿನೇಷನ್ ಲಿಸ್ಟ್ನಾಗೆ ಇರ್ತಾರೆ. ನೆಕ್ಸ್ಟ್ ವೀಕು ಈ ವಾರದಿಂದ ಹೊರಗೆ ಹೋಗೋರ ಲಿಸ್ಟ್ನಲ್ಲೇ ಅವರು ಉಳ್ಕೊತಾರೆ. ಅಕಸ್ಮಾತ್ ಗೆದ್ದರೆ ಅವರು ನಾಮಿನೇಷನ್ದ ಪಾರಾಗ್ತಾರೆ. ನೆಕ್ಸ್ಟ್ ವೀಕ್ ಈ ವೀಕ್ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಅವ್ರಿಗೆ ಅವಕಾಶ ಸಿಗುತ್ತೆ. ಸೊ ಈ ಗೇಮ್ ನಡೀತಾ ಇರುತ್ತೆ. ಸ್ಪಂದನಾಗೆ ಒಬ್ಬ ಜೆಂಟ್ಸ್ ಒಬ್ಬ ಲೇಡಿ ಕೊಡಬೇಕಂತ ಬಿಗ್ ಬಾಸ್ ಹೇಳ್ತಾರೆ. ಅದೇ ಥರ ಅಶ್ವಿನಿಗೂ ಹೇಳ್ತಾರೆ. ಈ ಟೀಮ್ನ ಫಾರ್ಮ್ ಮಾಡೋಕ್ಕೆ ಸೀಕ್ರೆಟ್ ಟಾಸ್ಕ್ನಲ್ಲಿರುವಂಥ ಇವರಿಬ್ಬರಿಗೂ ಕೊಡ್ತಾರೆ, ಧ್ರುವಂತಗೂ ಆ್ಯಂಡ್ ರಕ್ಷಿತಾಗೆ. ಸೊ ಹಾಗೆ ಕೊಟ್ಟಾಗ ರಕ್ಷಿತ್ ಅಗೇನ್ ಸ್ಪಂದನ ಅವಳಿಗೆ ಆಗಬಾರಲ್ಲ. ಸೊ ಸ್ಪಂದನಾಗೆ ವೀಕ್ ಟೀಮ್ ಕೊಡೋದು, ಅವಳಿಗೆ ಮನೆಗೆ ಹೋಗೋ ಥರ ಮಾಡೋದು. ಈಗ ಇವಳು ಪರ್ಸೆಪ್ಷನ್ ಇವಳು ಹೇಳ್ತಾಳೆ, ಅದು ಧ್ರುವಂತ ಪರ್ಸೆಪ್ಷನ್ ಕೂಡ ಹಂಗೆ ಐತಂತ ಇವಳು ಯಾಕೆ ಹೇಳಬೇಕು? ಸೊ ಇದನ್ನು ನಾನು ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತೀನಿ. ನಾನು ಯಾರೇನು ಅಂದ್ಕೊಂಡ್ರು ಈ ರಕ್ಷಿತಾ ಪಕ್ಕ ಗೇಮ್ ಆಡ್ತಿದ್ದಾಳೆ, ಸ್ಟ್ರಾಟಜಿ ಆಡ್ತಿದ್ದಾಳೆ, ಇವಳ ಗೇಮ್ ನನಗೆ ಲೈಕ್ ಆಗಲ್ಲ. ನನಗೂ ಕೆಲವು ಸಂದರ್ಭಗಳಲ್ಲಿ ಸ್ಪಂದನ ಕಾವ್ಯ ಬರಲ್ಲ. ಬಟ್ ಹಂಗಂತೇಳಿ ಅವಳನ್ನ ನಾಮಿನೇಟ್ ಮಾಡೋಕ್ಕೆ ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋದು ತಪ್ಪಾಗುತ್ತೆ. ರಕ್ಷಿತಾಗ ಓಕೆ, ಅವಳಿಗೆ ಇಂಡಿವಿಜುವಲ್ ಡಿಸಿಷನ್ ಕೊಟ್ಟರೆ ಅವಳು ಮಾಡಲಿ, ಬಟ್ ಧ್ರುವಂತನ ಇದನ್ನೇ ಮಾಡೋಣ ತಪ್ಪಾಗುತ್ತೆ. ಸೊ ಅಲ್ಲಿ ಕೂಡ ಧ್ರುವಂತ ಅಡ್ಡಿಪಡಿಸ್ತಾನೆ. ಈಕ್ವಲ್ ಆಪರ್ಚುನಿಟಿ ಬರೋ ಥರ ಸ್ಪಂದನಾಗೆ ರಜತ್ ಅಂಡ್ ಕಾವ್ಯನ ಕೊಡ್ತಾರೆ. ಆ್ಯಂಡ್ ಇದು ಅಶ್ವಿನಿಗೆ ರಘು ಆ್ಯಂಡ್ ಚೈತ್ರನ ಕೊಡ್ತಾರೆ. ಸೊ ಅಶ್ವಿನಿ ಟೀಮ್ ನಿಜವಾಗ್ಲೂ ಸ್ಟ್ರಾಂಗೇ ಇರುತ್ತೆ. ಯಾಕಂತಂದರೆ ರಘು ಫುಲ್ ಸ್ಟ್ರಾಂಗ್ ಅದನ, ಚೈತ್ರನೂ ಕೂಡ ಚೆನ್ನಾಗಿ ಮೈಂಡ್ ಗೇಮ್ ಮಾಡೋಕ್ಕೆ ಕೆಪಾಸಿಟಿ ಐತೆ. ಈ ಕಾವ್ಯ ಅಂತೂ ಅಷ್ಟೇ ಆಡ್ತಾಳೆ ಬಿಗ್ ಗೇಮ್ಸ್. ಪಾಪ ಅವಳಿಗೂ ಫಿಸಿಕಲ್ ಸ್ಟ್ರೆಂತ್ ಇಲ್ಲ. ರಜತ್ ಅಂತೂ ಸ್ಟ್ರಾಂಗ್ ಪ್ಲೇಯರ್. ಅಲ್ಲಿ ರಜತ್ತು ರಘುಗೂ ಈಕ್ವಲ್ ಅನ್ಸ್ಬೋದು, ಬಟ್ ಚೈತ್ರ ಆ್ಯಂಡ್ ಕಾವ್ಯ ಈಕ್ವಲ್ ಆಗಲ್ಲ. ಅವ್ರ ಕಾಂಪಿಟೇಷನ್ದಲ್ಲಿ ಚೈತ್ರ ಅಪ್ಪರ್ ಹ್ಯಾಂಡ್ ಆಗುತ್ತೆ. ಸೊ ಫಸ್ಟ್ ಬರ್ಜರ್ ಬರುವಾಗ ಇಬ್ಬರದು ಈಕ್ವಲ್ ಆಗುತ್ತೆ. ನೀರು ಚೆನ್ನಾಗಿ ಡಿಫೆಂಡ್ ಮಾಡ್ಕೊತಾರೆ. ಚೈತ್ರ ಇವರು ಸ್ಪಂದನ ಸೈಡ್ ಇರುವಂಥ ಸ್ಪಂದನ ಆ್ಯಂಡ್ ರಜತ್ತು, ಈ ಸೈಡು ರಘು ಆ್ಯಂಡ್ ಚೈತ್ರ ಚೆನ್ನಾಗಿ ಇದು ಡಿಫೆಂಡ್ ಮಾಡ್ಕೊತಾರೆ. ಬಟ್ ಅಟ್ಯಾಕಿಂಗ್ನಲ್ಲಿ ಅಶ್ವಿನಿ ಸೈಡು ಅಶ್ವಿನಿ ಇರ್ತಾರೆ, ಸ್ಪಂದನ ಸೈಡ್ ಕಾವ್ಯ ಅಟ್ಯಾಕಿಂಗ್ನಲ್ಲಿ ಇರ್ತಾರೆ. ಅಂದರೆ ಅವರು ಬಂದು ಅವನ್ನ ಏನು ಹೋಲ್ಸ್ ಇಟ್ಟಿರ್ತಾರಲ್ಲ, ಹೋಲ್ಸ್ಗೆ ಇರುವಂಥ ಇದು ಇವಾಗ ಕಟ್ಟಿಗೆಗಳ ಥರ ಇಟ್ಟಿರ್ತಾರೆ, ಅಂದರೆ ನೀರು ಹೊರಗೆ ಬರಲಾರ್ದಾಗ. ಸೊ ಅವನ್ನ ತೆಗಿಬೇಕು. ಅದನ್ನು ತೆಗಿಲಿಕ್ಕೆ ಫಸ್ಟ್ ರೌಂಡ್ನಲ್ಲಿ ಆಗಲ್ಲ. ಸೆಕೆಂಡ್ ರೌಂಡ್ನಲ್ಲಿ ಒಂದು ಹೋಲ್ನ ಓಪನ್ ಮಾಡಬೇಕು. ಆ ಒಂದು ಹೋಲ್ನ ಓಪನ್ ಮಾಡಿದಾಗ ನೀರು ಆಟೋಮೆಟಿಕಲಿ ವೇಸ್ಟ್ ಆಗ್ತಾವೆ. ಒಳ್ಳೆ ಅಟ್ಯಾಕರ್ಸ್ ಬಂದು ಅವರು ಕೂಡ ಇದು ಮಾಡ್ತಾರೆ. ಸೊ ಈ ಥರ ನೋಡಿದ್ರೆ ಸೆಕೆಂಡ್ ಗೇಮ್ನಲ್ಲಿ ಇವ್ರದ್ದು ಅಶ್ವಿನಿ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇರುತ್ತೆ. ಅಲ್ಲಿ ಗೇಮ್ ಚೆನ್ನಾಗಿ ಆಡ್ತಾರೆ ಅವರು. ಸೊ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಆಗುತ್ತೆ. ಆಮೇಲೆ ಫಸ್ಟ್ ರೌಂಡ್ನಲ್ಲಿ ಇಬ್ರಿಗೂ ಈಕ್ವಲ್ ಇರ್ತೈತಲ್ಲ. ಸೊ ಬಿಗ್ ಬಾಸ್ ಹೇಳ್ತಾರೆ ಎರಡು ಟೀಮ್ಗೆ ಇಬ್ಬರು ಜೆಂಟ್ಸ್ನ ಕೊಡ್ಬೇಕಂತ ಹೇಳ್ತಾರೆ. ಸೊ ಅಗೇನ್ ಇವಳು ರಕ್ಷತಾ ತನ್ನ ಚಟನ ಬಿಡೋದಿಲ್ಲ. ಸ್ಪಂದನನ ಸೋಲಿಸಿ ನಾಮಿನೇಷನ್ದಲ್ಲಿ ಇಡಲೇಬೇಕನ್ನೋ ಒಂದು ಚಟದಿಂದ ಮಾಳುನ ಸ್ಪಂದನ ಕೊಡ್ಲಿಕ್ಕೆ ಹೇಳ್ತಾಳೆ. ಆ್ಯಂಡ್ ಧನುಷ್ನ ಅಶ್ವಿನಿ ಕೊಡ್ಲಿಕ್ಕೆ ಹೇಳ್ತಾರೆ. ಧ್ರುವಂತ ಹೋಗ್ಲಿ ಬಿಡಂತ ಒಪ್ಕೊಂತಾನೆ. ಸೊ ಗೇಮ್ ಅಲ್ಲಿ ನಡೀತಾ ಇದೆ, ಜಗಳಗಳು ಆಗ್ತಾ ಇದ್ದಾವೆ. ಸೊ ರಜತ್ಗೂ ಆ್ಯಂಡ್ ಚೈತ್ರಗೂ ಅಂತೂ ಫಸ್ಟ್ ರೌಂಡ್ನಲ್ಲೇ ಇದು ಆಗಿರುತ್ತಲ್ಲ. ಸಾರಿ ಈ ಗೇಮ್ನಲ್ಲಿ ಟ್ಯಾಂಕ್ ಗೇಮ್ನಲ್ಲಿ ವಾಟರ್ ಟ್ಯಾಂಕ್ ಗೇಮ್ನಲ್ಲಿ ರಜತ್ಕೊಂಡು ಚೈತ್ರಗೂ ಜಗಳ ಆಗುತ್ತೆ. ಚೈತ್ರನ ನೀನು ಸುಳ್ಳಿ ನೀನು ಸುಳ್ಳು ಗೇಮ್ ಮಾಡ್ತೀಯ, ಫೇಕ್ ಗೇಮ್ ಮಾಡ್ತೀಯ, ಎಲ್ಲ ನೀನು ಆಡೋ ಗೇಮ್ ತಪ್ಪು, ನೀನು ಯಾವಾಗಲೂ ಸುಳ್ಳೇ ಹೇಳೋದು ಅಂತೇಳಿ ಇಬ್ರಿಗೂ ಜಗಳ ಆಗುತ್ತೆ. ನನ್ನ ತಂಟಕ್ಕೆ ಬರಬೇಡ ಅಂತೇಳಿ ಚೈತ್ರ ಅಂತೆಲ್ಲ, ಇವನು ರಜತ್ ಕೂಡ ಅಂತಲ್ಲ, ಇವರಿಬ್ಬರದು ಹೆಂಗಿತ್ತು ಕಾಂಬಿನೇಷನ್, ಜಗಳ ಕಾಂಬಿನೇಷನ್ ಅಂತೇಳಿ ಲಾಸ್ಟ್ ಸೀಸನ್ದೆಲ್ಲ ನಾವೆಲ್ಲರೂ ನೋಡಿದ್ವಿ. ಸೊ ಇನ್ನೂ ಗೇಮ್ ನಡೀತಾ ಇದೆ, ನೋಡ್ಬೇಕು ನಾಳೆ ಈ ಗೇಮ್ನಲ್ಲಿ ಯಾರು ಗೆಲ್ತಾರೆ. ನನಗನ್ಸಿದ ಪ್ರಕಾರ ಸ್ಪಂದನ ಸೋಲ್ತಲೆ
ನಾಮಿನೇಷನ್ದಲ್ಲಿ ಇರ್ತಾಳೆ. ಸೊ ನಾನು ನೋಡಬೇಕು ಈ ವಾರದಲ್ಲಿ ಸ್ಪಂದನ ಹೋಗ್ತಾಳೆ ಇಲ್ಲ ಅನ್ನೋದು.